ಹಾಡಹಗಲೇ ಚಿನ್ನದ ಸರಕ್ಕೆ ಕೈ ಹಾಕಿ ಸಿಕ್ಕಿಬಿದ್ದ ಕದೀಮರು. ಮದ್ದೂರು ತಾಲೂಕಿನ ದೇಶಹಳ್ಳಿ ಗ್ರಾಮದಲ್ಲಿ ಘಟನೆ. ವೀಕ್ಷಕರೇ, ಚಿನ್ನದ ರೇಟ್ ಹೆಚ್ಚಾಗಿದ್ದೇ ತಡ ಹಿಂದೆಯೇ ಸರಗಳ್ಳರ ಕೈ ಚಳಕವು ಕೂಡ ಹೆಚ್ಚಾಗಿ ಹೋಗಿದೆ ಕಣ್ರಿ. ಅದರಲ್ಲೂ ಶಕ್ತಿ ಯೋಜನೆ ಬಂದು ಯಾವಾಗ ಬಸ್ ಸಂಚಾರ ಫ್ರೀ ಆಗೋಯ್ತೋ ಮಹಿಳೆಯರು ಕೂಡ ಬಸ್ ಸ್ಟ್ಯಾಂಡ್ಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇದೇ ಚಾನ್ಸ್ ಅಂತ ಸರಗಳರು ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಹೀಗೆ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಂತಹ ಮಹಿಳೆಯ ಬಳಿ ಅಡ್ರೆಸ್ ಕೇಳುವ ನೆಪದಲ್ಲಿ ಆಕೆಯ ಸರ ಕಿತ್ತುಕೊಳ್ಳಲು ಮುಂದಾದ ಐನಾತಿ ಕಳ್ಳರೀಗ ಪೊಲೀಸ್ ಠಾಣೆಯಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಈ ಘಟನೆ ನಡೆದಿದ್ದು ಮದ್ದೂರು ತಾಲೂಕಿನ ದೇಶಹಳ್ಳಿ ಗ್ರಾಮದಲ್ಲಿ. ಹೌದು ವೀಕ್ಷಕರೇ, ದೇಶಹಳ್ಳಿ ಗ್ರಾಮದ ಬಸ್ ಸ್ಟ್ಯಾಂಡ್ ನಲ್ಲಿ ಮಹಿಳೆಯೊಬ್ಬರು ಬಸ್ಗಾಗಿ ಕಾಯ್ತಾ ನಿಂತಿದ್ರು ಎನ್ನಲಾಗಿದೆ. ಈ ವೇಳೆ ಇಬ್ಬರು ಯುವಕರು ವಿಳಾಸ ಕೇಳುವ ನೆಪದಲ್ಲಿ ಆಕೆಯ ಬಳಿ ಬಂದಿದ್ದಾರೆ. ಕೂಡಲೇ ಮಹಿಳೆಯ ಕೊರಳಿಗೆ ಕೈ ಹಾಕಿ ಸರ ಕಿತ್ತುಕೊಂಡು ಪರಾರಿಯಾಗಲು ಆ ಕಳ್ಳರು ಯತ್ನಿಸಿದ್ದಾರೆ. ಈ ವೇಳೆ ಮಹಿಳೆಯ ಚೀರಾಟದಿಂದ ಕೂಡಲೇ ಎಚ್ಚೆತ್ತುಕೊಂಡ ಸಾರ್ವಜನಿಕರು ಓಡುತ್ತಿದ್ದ ಸರಗಳ್ಳರನ್ನ ಹಿಡಿದುಕೊಂಡಿದ್ದಾರೆ. ಬಂಧಿತ ಸರಗಳ್ಳರನ್ನ ಸಾರ್ವಜನಿಕರು ಬೆಸಗರಳ್ಳಿ ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಎಸ್ಪಿ ಶೋಭಾರಾಣಿ ಅವರು ಭೇಟಿ ನೀಡಿ ಮಹಿಳೆಯಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಮಹಿಳೆಯಿಂದ ಮಾಹಿತಿ ಪಡೆದಿರುವ ಪೊಲೀಸರು ಬಂಧಿತರಿಬ್ಬರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬೆಸಗರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅಂತೂ ಮಹಿಳೆಯ ಸರಕ್ಕೆ ಕೈ ಹಾಕಿದ ಕಳ್ಳರೀಗ ಪೊಲೀಸ್ ಠಾಣೆಯಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಕರ್ನಾಟಕ ನ್ಯೂಸ್, ಮದ್ದೂರು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.